ಸ್ನೇಹಿತರೆ, ಇವತ್ತು ನಾವು ಜಿಮೇಲ್ ಆ್ಯಪ್ ಕಡೆಯಿಂದ ತುಂಬ ನೋಟಿಫಿಕೇಶನ್ಸ್ ಬರ್ತಾ ಇದೆ. ಆ ರೀತಿ ಬರಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡೋಣ. ಅಂದರೆ ಜಿಮೇಲ್ ಆ್ಯಪ್ ಕಡೆಯಿಂದ ತುಂಬ ನೋಟಿಫಿಕೇಶನ್ ಸಂಪೂರ್ಣವಾಗಿ ಕ್ಲೋಸ್ ಮಾಡೋದು ಹೇಗೆ, ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಸ್ಟಾಪ್ ಮಾಡೋದು ಹೇಗೆ, ಮತ್ತು ಇಂಪಾರ್ಟೆಂಟ್ ಇರುವಂಥ ನೋಟಿಫಿಕೇಶನ್ ಮಾತ್ರ ಬರಬೇಕು, ಆ ರೀತಿ ಮಾಡೋದು ಹೇಗೆ ಅಂತಲೂ ಕೂಡ ನಾವು ಇವತ್ತು ಹೇಳ್ತೀನಿ. ಮತ್ತು ನೀವು 4 ರಿಂದ 5 ಇಮೇಲ್ ಐ ಡಿಗಳನ್ನ ಯೂಸ್ ಮಾಡ್ತಾ ಇದ್ದೀರಾ. ಆ ಇಮೇಲ್ ಐ ಡಿಯಲ್ಲಿ ಯಾವುದಾದ್ರೂ ಒಂದು ಇಮೇಲ್ ಐ ಡಿಯಿಂದ ನಮಗೆ ನೋಟಿಫಿಕೇಶನ್ ಬೇಡ, ಬೇರೆ ಇಂಪಾರ್ಟೆಂಟ್ ಇರುವಂಥ ಇಮೇಲ್ ಐ ಡಿಯಿಂದ ಮಾತ್ರ ನೋಟಿಫಿಕೇಶನ್ಸ್ ಬರಬೇಕು, ಬೇರೆ ಇಮೇಲ್ ಐ ಡಿಯಿಂದ ಬರಬಾರ್ದು ಅಂದರೂ ಕೂಡ ನಾವು ಏನು ಮಾಡಬೇಕು ಅಂತ ಇವತ್ತು ಹೇಳ್ತೀನಿ. ಟೋಟಲಾಗಿ ನೋಟಿಫಿಕೇಶನ್ಸ್ಗಳನ್ನ ಮ್ಯಾನೇಜ್ ಮಾಡೋದು ಹೇಗೆ, ಇಮೇಲ್ ಐ ಡಿ ಜಿಮೇಲ್ನ ಒಂದು ನೋಟಿಫಿಕೇಶನ್ಸ್ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಒಂದೊಂದಾಗಿ ಇಮೇಲ್ ಐ ಡಿ ನೋಟಿಫಿಕೇಶನ್ಸ್ಗಳನ್ನ ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇಲ್ಲಿ ಜಿಮೇಲ್ ಐ ಡಿನ ಎಲ್ಲ ನೋಟಿಫಿಕೇಶನ್ಸ್ಗಳನ್ನ ಸ್ಟಾಪ್ ಮಾಡೋದಕ್ಕೆ ಮೊದಲು ಏನು ಮಾಡಬೇಕಂದ್ರೆ, ಈ ಒಂದು ಆ್ಯಪ್ನ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಹಿಡಿಬೇಕು. ಲಾಂಗ್ ಪ್ರೆಸ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಕೆಳಗಡೆ ಆ್ಯಪ್ ಇನ್ಫೋ ಅಂತ ಒಂದು ಆಪ್ಷನ್ ಇದೆ ನೋಡಿ, ಆ್ಯಪ್ ಇನ್ಫೋ ಅಂತ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಟಿಫಿಕೇಶನ್ಸ್ ಅಂತ ಒಂದು ಆಪ್ಷನ್ ಮೇಲ್ಗಡೆ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಫೋನಲ್ಲಿ ಲಾಗಿನ್ ಇರುವಂಥ ಎಲ್ಲ ಇಮೇಲ್ ಐ ಡಿಯ ನೋಟಿಫಿಕೇಶನ್ ಸಪ್ರೇಟಾಗಿ ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ. ಆ ಬಟನ್ ಮೂಲಕ ನಾವು ಬೇಕಾದಂಥ ಇಮೇಲ್ ಐ ಡಿ ಮಾತ್ರ ನೋಟಿಫಿಕೇಶನ್ಸ್ಗಳನ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಬೇಡವಾದ ಇಮೇಲ್ ಐ ಡಿಯಿಂದ ನಾವು ಈ ನೋಟಿಫಿಕೇಶನ್ಸ್ಗಳನ್ನ ತೆಗೆದು ಹಾಕ್ಬೋದು. ಮೇಲ್ಗಡೆ ಆಲ್ ಜಿಮೇಲ್ ನೋಟಿಫಿಕೇಶನ್ಸ್ ಅಂತ ಇದೆ, ಅಂದರೆ ನಾವು ಎಲ್ಲ ಜಿಮೇಲ್ನ ನೋಟಿಫಿಕೇಶನ್ಸ್ಗಳನ್ನು ಕೂಡ ಬೇಕಾದರೆ ನಾವು ಸ್ಟಾಪ್ ಮಾಡ್ಬೋದು. ಇಲ್ಲಿದೆ ನೋಡಿ, ನಾನು ಈಗ ಸ್ಟಾಪ್ ಮಾಡಿದ್ದೀನಿ. ಈ ರೀತಿ ನೀವು ಆಫ್ ಮಾಡಿಕೊಂಡ್ರೆ ನೀವು ಎಲ್ಲ ಜಿಮೇಲ್ ಐ ಡಿಯ ನೋಟಿಫಿಕೇಶನ್ಸ್ಗಳನ್ನ ಸ್ಟಾಪ್ ಮಾಡ್ತೀರಾ. ನೀವು ಯಾವುದಾದ್ರೂ ಒಂದೇ ಒಂದು ಇಮೇಲ್ ಐ ಡಿಯಿಂದ ನೋಟಿಫಿಕೇಶನ್ಸ್ ಬೇಡ ಅಂದರೆ ಇಲ್ಲಿ ಯಾವೊಂದು ಇಮೇಲ್ ಐ ಡಿ ಇದೆ ಅದರ ಮುಂದ್ಗಡೆ ಇರುವಂಥ ಬಟನನ್ನು ನೀವು ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡಿದರೆ ನಿಮಗೆ ಬೇಡವಾದಂಥ ಇಮೇಲ್ ಐ ಡಿ ನೋಟಿಫಿಕೇಶನ್ಸ್ಗಳು ಮಾತ್ರ ಸ್ಟಾಪ್ ಆಗುತ್ತೆ. ನಂತರದಲ್ಲಿ ಇಲ್ಲಿಂದ ನಾನು ಕ್ಲೋಸ್ ಮಾಡಿಬಿಟ್ಟು ಆ್ಯಪ್ನಲ್ಲಿ ಇರುವಂಥ ನೋಟಿಫಿಕೇಶನ್ಸ್ ಬಗ್ಗೆ ಹೇಳ್ತೀನಿ ನೋಡಿ. ಕ್ಲೋಸ್ ಮಾಡ್ತೀನಿ, ಮಾಡಿಬಿಟ್ಟು ಜಿಮೇಲ್ ಆ್ಯಪ್ನ ಓಪನ್ ಮಾಡ್ಕೋತೀನಿ. ಜಿಮೇಲ್ ಆ್ಯಪ್ನಲ್ಲೂ ಕೂಡ ನೀವು ಹೋಗಿಬಿಟ್ಟು ನೀವು ಕೇವಲ ಇಂಪಾರ್ಟೆಂಟ್ ಇರುವಂಥ ನೋಟಿಫಿಕೇಶನ್ಸ್ ಮಾತ್ರ ಬರೋ ಹಾಗೆ ಮಾಡ್ಕೋಬೋದು. ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಇಮೇಲ್ ಐ ಡಿ ಬಗ್ಗೆ ನೀವು ಸೆಟ್ಟಿಂಗ್ಸ್ ಮಾಡ್ತಾ ಇದ್ದರೆ ಆ ಒಂದು ಇಮೇಲ್ ಐ ಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ನೋಟಿಫಿಕೇಶನ್ಸ್ ಇದೆ ನೋಡಿ, ಇಲ್ಲಿಂದ ನೀವು ಬೇಕಾದಂಥ ಇಮೇಲ್ ಐ ಡಿ ನೋಟಿಫಿಕೇಶನ್ಸ್ ಮಾತ್ರ ಸ್ಟಾಪ್ ಮಾಡ್ಬೋದು, ಅಥವಾ ಹೈ ಪ್ಯೂರಿಟಿ ಓನ್ಲಿ ಅಂತ ನೀವು ಸೆಟ್ ಮಾಡ್ಕೊಂಡ್ರೆ ನೀವು ಇಂಪಾರ್ಟೆಂಟ್ ಇರುವಂಥ ಒಂದು ಇಮೇಲ್ಗಳು ಮಾತ್ರ ನಿಮಗೆ ನೋಟಿಫಿಕೇಶನಲ್ಲಿ ತೋರಿಸುತ್ತೆ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ನೀವು ಇಂಪಾರ್ಟೆಂಟ್ ಇರುವಂಥ ಇಲ್ಲಿ ಇಮೇಲ್ಗಳನ್ನ ನೀವು ಒಂದೊಂದಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಈ ರೀತಿ ಸೆಟ್ ಮಾಡಿಬಿಟ್ಟು ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮಾರ್ಕ್ ಆ್ಯಸ್ ಇಂಪಾರ್ಟೆಂಟ್ ಅಂತ ಇಲ್ಲಿ ನೋಡಿ, ಮಾರ್ಕ್ ಇಂಪಾರ್ಟೆಂಟ್ ಅಂತ ಈ ರೀತಿ ನೀವು ಇಂಪಾರ್ಟೆಂಟ್ಗೆ ಮಾರ್ಕ್ ಮಾಡಬೇಕು. ನಿಮಗೆ ಇಂಪಾರ್ಟೆಂಟ್ ಇರುವಂಥ ಇಮೇಲ್ಗಳು ಮಾತ್ರ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಇನ್ನೊಂದು ನಾನು ಮಾರ್ಕ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನೀವು ಇಂಪಾರ್ಟೆಂಟ್ ಇರುವಂಥ ಇಮೇಲ್ಗಳು ನೋಟಿಫಿಕೇಶನ್ಸ್ಗಳು ಮಾತ್ರ ಮೇಲ್ಗಡೆ ಬರುತ್ತೆ, ಉಳಿದಿರುವಂಥ ಯಾವ ವೇಸ್ಟ್ ಇರುವಂಥ ಇಮೇಲ್ ನೋಟಿಫಿಕೇಶನ್ಸ್ಗಳು ಬರೋದಿಲ್ಲ. ಅಂದರೆ ಈ ರೀತಿ ಮಾಡೋದು ಏಕೆ ಅಂದರೆ ಎಲ್ಲ ನೋಟಿಫಿಕೇಶನ್ ಸ್ಪ್ಯಾಮ್ ಇರ್ಬೋದು ಅಥವಾ ಇನ್ಯಾವುದೇ ಅನ್ನೆಸೆಸರಿ ಇರುವಂಥ ಎಲ್ಲ ನೋಟಿಫಿಕೇಶನ್ಸ್ಗಳು ಮೇಲ್ಗಡೆ ಬರ್ತಾ ಇದೆ, ತುಂಬ ಕಿರಿಕಿರಿ ಆಗ್ತಾ ಇದೆ ಅಂದರೆ ಈ ರೀತಿ ನೀವು ಮಾಡ್ಕೋಬೋದು ನೋಡಿ. ಈ ರೀತಿ ನೀವು ನೋಟಿಫಿಕೇಶನ್ಸ್ಗಳನ್ನ ಬೇಡವಾದ ನೋಟಿಫಿಕೇಶನ್ಸ್ಗಳನ್ನ ಸ್ಟಾಪ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.